ಇವತ್ತು ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಆಪರೇಷನ್ ಅಕ್ರಮ ಬಾಂಗ್ಲಾ ವಲಸಿಗರ ಕಾರ್ಯಾಚರಣೆ ಶುರುವಾಗಿದೆ. ವೈಟ್ಫೀಲ್ಡ್, ಕಾಡುಗೋಡಿ, ಮಾರತ್ಹಳ್ಳಿ, ಬೆಳ್ಳಂದೂರು, ಮಹಾದೇವಪುರ ಸೇರಿದಂತೆ ಹಲವೆಡೆ ಬೆಳ್ಳಂಬೆಳಗ್ಗೆಯೇ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಪತ್ತೆಗೆ ಈ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ವೈಟ್ಫೀಲ್ಡ್ ವಿಭಾಗದಲ್ಲಿ 8 ಕಡೆ ದಾಳಿಯನ್ನ ಮಾಡಿದ್ದೇವೆ. ಅಕ್ರಮ ಬಾಂಗ್ಲಾದೇಶ ವಲಸಿಗರನ್ನ ವಶಕ್ಕೆ ಪಡೆದಿದ್ದೇವೆ ಎಂದು ದಾಳಿ ಬಳಿಕ ವೈಟ್ಫೀಲ್ಡ್ ಡಿಸಿಪಿ ಸೈದುಲು ಅಡಾವತ್ ಹೇಳಿಕೆಯನ್ನ ನೀಡಿದ್ದಾರೆ. ಇವತ್ತು ಬೆಂಗಳೂರಿನಾದ್ಯಂತ ಅಕ್ರಮವಾಗಿ ಬಾಂಗ್ಲಾದಿಂದ ಬಂದು ನೆಲೆಸಿರುವಂತವರ ಹುಡುಕಾಟ ಆರಂಭವಾಗಿದೆ. ಈಗಾಗಲೇ 8 ಕಡೆ ವೈಟ್ಫೀಲ್ಡ್ ಸೇರಿದಂತೆ 8 ಕಡೆ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸಿದ್ದು ಅಗತ್ಯ ದಾಖಲಾತಿಗಳನ್ನ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಕೇವಲ ವೈಟ್ಫೀಲ್ಡ್ ವಿಭಾಗದಲ್ಲಷ್ಟೇ ಅಲ್ಲ, ಬೆಂಗಳೂರಿನಾದ್ಯಂತ ಈ ಕಾರ್ಯಾಚರಣೆಯನ್ನ ಮಾಡ್ತೀವಿ ಅಂತ ಪೊಲೀಸರು ಮಾಹಿತಿಯನ್ನ ನೀಡಿದ್ದಾರೆ. ಇನ್ನು ಆಪರೇಷನ್ ಮುಕ್ತಾ ಹೆಸರಿನಲ್ಲಿ ಪೊಲೀಸರು ಈ ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಯಾರೆಲ್ಲ ಬಾಂಗ್ಲಾದಿಂದ ಅಕ್ರಮವಾಗಿ ಬಂದು ಇಲ್ಲಿ ಯಾವುದೇ ಮಾಹಿತಿಯನ್ನ ನೀಡದೆ ಅಕ್ರಮವಾಗಿ ನೆಲೆಸುತ್ತಾರಲ್ಲ ಅಂತವರ ಹುಡುಕಾಟ ಆರಂಭ ಆಗಿದೆ. पूछ रहे हैं ना, मैं क्या पूछ रहा हूँ बाड़ी चल जा स्टेशन पे चलो, वहाँ वेरीफाई करते ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ಬನ್ನಿ ನೋಡೋಣ. ಹೆಸರಿನಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾದೇಶಿ ಪ್ರಜೆಗಳನ್ನ ಪತ್ತೆ ಹಚ್ಚುವಂತಹ ಕೆಲಸಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು. ಇವತ್ತು ಬೆಂಗಳೂರಿನ ವೈಟ್ಫೀಲ್ಡ್ ಡಿವಿಷನ್ ನಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ಬೆಳಗ್ಗೆ 5 ಗಂಟೆಯಿಂದಲೂ ಕೂಡ ತೊಡಗಿರುವಂತದ್ದು. ಬೆಂಗಳೂರಿನ ಮಾರತಹಳ್ಳಿ, ವೈಟ್ಫೀಲ್ಡ್, ವರ್ತೂರು, ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಅಕ್ರಮವಾಗಿ ನೆಲೆಸಿರುವಂತಹ ಬಾಂಗ್ಲಾ ಪ್ರಜೆಗಳನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡುತ್ತಿರುವಂತದ್ದು. ಇವತ್ತು ವೈಟ್ಫೀಲ್ಡ್ ಡಿವಿಷನ್ ನ ಡಿಸಿಪಿ ಸೈದುಲು ಅಡವತ್ ಅವರ ನೇತೃತ್ವದಲ್ಲಿ ಸುಮಾರು 8 ಕಡೆಗಳಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ದಾಳಿ ಮಾಡಿ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಶೆಡ್ ನಲ್ಲಿ ವಾಸವಾಗಿರುವಂತಹ ಪ್ರತಿಯೊಬ್ಬರ ಆಧಾರ್ ಕಾರ್ಡ್ ಆಗಿರ್ಬೋದು, ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ಮೂಲ ಯಾವುದು, ಎಲ್ಲಿಂದ ಬಂದು ಇಲ್ಲಿ ವಾಸವಾಗಿದ್ದಾರೆ, ಎಷ್ಟು ದಿನಗಳಿಂದ ಇಲ್ಲಿ ವಾಸವಾಗಿದ್ದಾರೆ, ಇವರೆಲ್ಲರಿಗೂ ಕೂಡ SIR ಪ್ರಕ್ರಿಯೆ ಮುಗ್ದಿದೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಿರ್ಬೋದು. ಸದ್ಯ ವಿಜುವಲ್ ಅಲ್ಲಿ ಕೂಡ ನೋಡಬಹುದು. ಇನ್ಸ್ಪೆಕ್ಟರ್ ಧರ್ಮೇಗೌಡ ಅಂತೇಳಿ HSR ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಇವರು ಕೂಡ ಇಲ್ಲಿನ ನಿವಾಸಿಗಳ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಅಂದ್ರೆ ಈ ಒಂದು ಜಾಗ ಏನಿದೆ ಇದು ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಜಾಗ. ಇಲ್ಲಿ ಸುಮಾರು 150ಕ್ಕೂ ಹೆಚ್ಚು ಶೆಡ್ಗಳಿರುವಂತದ್ದು. ಇಲ್ಲಿ ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂ ಮೂಲದ ನಿವಾಸಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಸುತ್ತಮುತ್ತಲ ಕೆಲಸಗಳಾಗಿರ್ಬೋದು, ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲಿ ಕೂಲಿ ಕೆಲಸ ಮಾಡುವಂತಹ ಕೆಲಸವನ್ನು ಮಾಡ್ಕೊಂಡಿದ್ದಾರೆ. ಇದರ ಮಧ್ಯೆ ಇವತ್ತು ಬೆಳಗ್ಗೆಯಿಂದ ನಡೆದಂತಹ ಕಾರ್ಯಾಚರಣೆಯಲ್ಲಿ ಸುಮಾರು 150 ಶೆಡ್ಗಳೇನಿದೆ, ಈ ಪೈಕಿ 4 ಜನ ಅಕ್ರಮ ಬಾಂಗ್ಲಾ ವಲಸಿಗರು ಈ ಒಂದು ಸ್ಥಳದಲ್ಲಿ ಪತ್ತೆಯಾಗಿದ್ದಾರೆ. ಒಟ್ಟಾರೆಯಾಗಿ ವೈಟ್ಫೀಲ್ಡ್ ಡಿವಿಷನ್ ನಲ್ಲಿ ಬೆಳಗ್ಗೆಯಿಂದ ನಡೆದಿರುವಂತಹ 8 ಕಡೆಗಳಲ್ಲಿ ನಡೆದಿರುವಂತಹ ರೇಡ್ ಏನಿದೆ, ಇದರಲ್ಲಿ 50ಕ್ಕೂ ಹೆಚ್ಚು ಜನ ಅಕ್ರಮ ಬಾಂಗ್ಲಾ ವಲಸಿಗರು ಪತ್ತೆ ಆಗಿರುವಂತದ್ದು. ಅವರನ್ನ FIR ಅವರಿಗೆ ಹ್ಯಾಂಡ್ ಓವರ್ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಆಪರೇಷನ್ ಮುಕ್ತಾ ಹೆಸರಿನಲ್ಲಿ ಪ್ರತಿಯೊಬ್ಬರ ದಾಖಲಾತಿ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ತೇಜು ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರದವರ ಆದೇಶದಂತೆ ಎಲ್ಲಾ ಕಡೆ ಇದು ಸ್ಪೆಷಲ್ ಡ್ರೈವ್ ನಡೀತಾ ಇದೆ. ಸೊ ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿ ಈಗಾಗಲೇ ಸುಮಾರು ಮೋರ್ ದನ್ ಅರೌಂಡ್ 500 ಸ್ಟಾಫ್ ಆಫೀಸರ್ಸ್ ಎಲ್ಲ ಇನ್ವಾಲ್ವ್ ಆಗಿದ್ದೀವಿ. ಇದು ಆಕ್ಚುಲಿ ಕಂಟಿನ್ಯೂ ಆಗಿ ರೆಗ್ಯುಲರ್ ಆಗಿ ನಡ್ತಕ್ಕಂತ ಎಕ್ಸಸೈಸ್. ಸುಮಾರು ಜನ ನಾವು ಈಗಾಗಲೇ ಡಿಪೋರ್ಟ್ ಮಾಡಿದೀವಿ. ಬೇರೆ ಬೇರೆ ಕಂಟ್ರಿಗಳು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಯಾರಿದ್ದಾರೆ ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದಿದ್ದವರು. ಸೊ ಇವತ್ತು ಮಾರ್ನಿಂಗ್ ಇಂದ 6 o'clock ಇಂದನೂ ಎಲ್ಲಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸುಮಾರು ಮೋರ್ ದನ್ ಅರೌಂಡ್ 30 ಪ್ಲೇಸಸ್ ಹತ್ರ 30 ಪ್ಲೇಸಸ್ ಹತ್ರನು ಇದು ವೆರಿಫಿಕೇಶನ್ ನಡೀತಾ ಇದೆ. ಸೊ ಅದರಲ್ಲಿ ಸುಮಾರು ಯಾರು ಡೌಟ್ಫುಲ್ ಇದ್ರೆ ಅವ್ರದ್ದೆಲ್ಲ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತೀವಿ, ಮತ್ತೆ ಅವ್ರದ್ದು ಏನೇನಿದೆ ಅಂತ ಚೆಕ್ ಮಾಡ್ತೀವಿ. ಅದನ್ನ ಫರ್ದರ್ ನಾವು ಏನಾದ್ರು ಅವ್ರ ID ಕಾರ್ಡ್ ಸಿಕ್ಕಿದ್ರೆ, ಇಲ್ಲ ಬೇರೆ ದೇಶಗಳದ್ದು ಏನಾದ್ರು ID ಕಾರ್ಡ್ ಸಿಕ್ಕಿದ್ರೆ ಅವ್ರಿಗೆ FIR ಆಫೀಸ್ಗೆ ಬರ್ತೀವಿ. ಮತ್ತೆ ಡಿಪೋರ್ಟೇಷನ್ಸ್ ಆರ್ಡರ್ ತಗೊಂಡ್ ಬಂದ್ಮೇಲೆ ಲೀಗಲ್ ಪ್ರೊಸೀಜರ್ ಏನಿದೆ ಅದನ್ನ ಬೇರೆ ಕಂಟ್ರಿಗೆ, ಯಾವ ಕಂಟ್ರಿದವ್ರು ಇದ್ದಾರೆ ಅವ್ರಿಗೆ ಡಿಪೋರ್ಟೇಷನ್ ಮಾಡ್ತೀವಿ. ಸೊ ಮಾರ್ನಿಂಗ್ ಇಂದ ನಮ್ಮ ವೈಟ್ಫೀಲ್ಡ್ ಡಿವಿಷನ್ ಅಲ್ಲಿ ಇದು ಎಕ್ಸರ್ಸೈಸ್ ನಡೀತಾ ಇದೆ. ಸೊ ಎಲ್ಲ ಇನ್ಸ್ಪೆಕ್ಟರ್ಸ್, ACPs ಮತ್ತೆ ಬೇರೆ ಡಿವಿಷನ್ ಇಂದ ಕೆಲವು ಇನ್ಸ್ಪೆಕ್ಟರ್ಸ್ ಗಳು ನಮಗೆ
ಕೊಟ್ಟಿದ್ದಾರೆ. ಸೊ ಎಕ್ಸೈಸ್ ನಡೀತಾ ಇದೆ. ಸರ್ ಇಲ್ಲಿ ಬರೀ ಬಾಂಗ್ಲಾದೇಶಿ ಅಥವಾ ಈ ದೇಶದ ಯಾರ್ಯಾರು ಇದ್ದಾರೆ ವಾಸ ಮಾಡೋರು ಯಾರು, ಓನರ್ಸ್ ಯಾರು, ಈ ಶೆಡ್ ಲ್ಯಾಂಡ್ ಓನರ್? ಅದು ನೋಡ್ತೀವಿ. ಅಂದ್ರೆ ಈಗ ಸುಮಾರು ಜನ ನಿಮ್ಗೆಲ್ಲ ಗೊತ್ತಿರೋಂತೆ ಈಗ ಈ ಶೆಡ್ಸ್ ಗಳಲ್ಲಿ ಸುಮಾರು ಇಲ್ಲಿ ಲೋಕಲ್ ಅವರೇ ಶೆಡ್ ಮಾಡಿ ಕೊಡ್ತಾರೆ, ಅವರೆಲ್ಲರಿಗೂ ರೆಂಟಲ್ ಪರ್ಪಸ್ ಕೊಡ್ತಾರೆ. ಈಗ ಸುಮಾರು ಜನ ಯಾರು ಇಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಇರ್ತಾರೆ, ನಮ್ಮ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದವರು ಆಗ್ಲಿ, ಬೇರೆ ಈ ರಾಜ್ಯದಲ್ಲಿ ಇರುವಂತ ಬೇರೆ ಜಿಲ್ಲೆಗಳಿಂದ ಬಂದಿದ್ದವರು ಆಗ್ಲಿ, ಕನ್ಸ್ಟ್ರಕ್ಷನ್ ಲೇಬರ್ಸ್ ಇಂತಹ ಶೆಡ್ ಗಳಿಗೆ ಇರುವಂತದ್ದು ಇದೆ. ಸೊ ಅವ್ರ ಮಧ್ಯದಲ್ಲಿನೂ ಬೇರೆ ದೇಶದಿಂದ ಬಂದಿದ್ದವರು ಇದ್ದಾರೆ ಅಂತಾನು ಮಾಹಿತಿ ಕೆಲವುಗಳು ಇದೆ. ನಾವು ಆಲ್ರೆಡಿ ಡಿಪೋರ್ಟೇಷನ್ ಮಾಡಿ ಕೊಟ್ಟಿದೀವಿ. ಸೊ ಆ ರೀತಿಯಲ್ಲಿ ಈಗ ಯಾರಾದ್ರೂ ಲ್ಯಾಂಡ್ ಓನರ್ಸ್ ಅಥವಾ ಯಾರಾದ್ರೂ ಹೌಸ್ ಓನರ್ಸ್, ಪ್ರೆಮೈಸ್ ಓನರ್ಸ್ ಯಾರಾದ್ರೂ ಬೇರೆ ರಾಷ್ಟ್ರದವ್ರಿಗೆ ಕೊಟ್ಟಿದ್ರೆ ಬೇರೆ ದೇಶ ವಿತೌಟ್ ಎನಿ ವೆರಿಫಿಕೇಶನ್, ಸೊ ಅವ್ರ ಮೇಲೂ ಕೇಸಸ್ ಹಾಕ್ತಾ ಇದ್ದೀವಿ. ಈಗಾಗಲೇ ಆಕ್ಷನ್ ಸುಮಾರು ನಮ್ಮ ವೈಟ್ ಫೀಲ್ಡ್ ಡಿವಿಷನ್ ಮೋರ್ ದನ್ ಅರೌಂಡ್ 10 ಕೇಸಸ್ಗಳು ರಿಜಿಸ್ಟರ್ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಅಂತದ್ದು ಯಾರು ಸಿಕ್ಕಿದ್ರೆ ಅವ್ರ ಮೇಲೆ FIR ಮಾಡ್ತೀವಿ. ಈಗ ಅಪ್ರಾಕ್ಸಿಮೇಟ್ಲಿ ಎಷ್ಟು ಕೌಂಟ್ ಸಿಕ್ಕಿದ್ದೀರಾ ಸರ್? ಅದು ಕೌಂಟ್ ಸಸ್ಪೆಕ್ಟ್ ಎಷ್ಟು ಅಂತ ಹೇಳಿಕ್ ಆಗೋದಿಲ್ಲ. ಸರ್ಚ್ ನಡೀತಾ ಇದೆ. ಆದ್ಮೇಲೆ ನಾನು ಡೀಟೇಲ್ ಆಗಿ ಮುಂದಿನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ ಸರ್? ಈಗ ಬಾಂಗ್ಲಾ ವಲಸಿಗರು ಪತ್ತೆ ಆದ್ರೆ ನಂತರ ಅವರನ್ನ ಕಾನೂನು ಪ್ರಕ್ರಿಯೆ ಹೇಗಿರುತ್ತೆ? ಅದೇ ಹೇಳಿದ್ನಲ್ವಾ, ಈಗ ನಾವು ಬೇರೆ ದೇಶಗಳವ್ರದ್ದು ಯಾರಾದ್ರೂ ಇಮಿಗ್ರೆಂಟ್ಸ್ ಇಲ್ಲಿಗಲ್ ಆಗಿ ಇಲ್ಲಿ ಇದ್ದಾರೆ ಅಂತ ಗೊತ್ತಾಗಿದ್ರೆ ನಾವು FRR ಬರ್ತೀವಿ. ಇದು ಏನಿದೆ ನಮ್ಗೆ ಆಲ್ರೆಡಿ ಇದು ಪ್ರೊಸೀಜರ್ಸ್ ಎಲ್ಲ ಇದಾವೆ. ಸೊ SOP ಗಳನ್ನು ಮಾಡಿದ್ದಾರೆ. ಸೊ ಅದನ್ನ ನಾವು FRR ಪ್ರೊಡ್ಯೂಸ್ ಮಾಡ್ತೀವಿ. ಅವರು ಸ್ಯಾಟಿಸ್ಫೈ ಆದ್ಮೇಲೆ, ಅಂದ್ರೆ ಇವರು ಬೇರೆ ದೇಶದವರು ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಅವರು ನಮ್ಗೆ ಡಿಪೋರ್ಟೇಷನ್ಗೆ ಆರ್ಡರ್ ಕೊಡ್ತಾರೆ. ಸೊ ಅದು ಎಲ್ಲಿ ಯಾವ ರೀತಿನಲ್ಲಿ ಮಾಡಬೇಕು ಅಂತ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಂದ ಹೆಲ್ಪ್ ತಗೊಂಡು ನಾವು ಅದನ್ನ ಆ ಬಾರ್ಡರ್ ಅಲ್ಲಿ ನಾವು ಯಾರು ನಮ್ಗೆ ಬಾರ್ಡರ್ ಫೋರ್ಸ್ ಇರುತ್ತೆ ಅವರ ಮೂಲಕ ಅವ್ರ ದೇಶಕ್ಕೆ ತಲುಪಿಸ್ತೀವಿ. ಸರ್ಚ್ ಮಾಡೋದ್ರಲ್ಲಿ ನೀವೇನೇನು ಮಾಹಿತಿ ಕೇಳ್ತಾ ಇದ್ದೀರಾ ಸರ್ ಪತ್ತೆ ಮಾಡುವಂತ ಸಲುವಾಗಿ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.